ಇವತ್ತು ನಮ್ಮ ಮನೇಲಿ ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ. ಹಾಯ್ ಹಾಯ್ ಸರ್, ಎಲ್ರಿಗೂ ನಮಸ್ಕಾರ. ಹ್ಯಾವ್ ಮೈ ಒನ್ ಮೋರ್ ಫ್ರೆಂಡ್ ಹಿಯರ್, ಸಾರಿಕಾ. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಟು ಚಿರು. ಹ್ಯಾಪಿ ಅಡ್ವಾನ್ಸ್ ಬರ್ತ್ಡೇ ಚಿರು. ಹಾಯ್ ಹಾಯ್ ಮಾಡಬೇಕು. ಸೊ ಆಸ್ ಆಫ್ ನೌ ನನ್ನ ಹಸ್ಬೆಂಡ್ ವೆಯ್ಟ್ ಮಾಡ್ತಾ ಇದ್ದಾರೆ. ಕಾರ್ನ ವಾಶಿಗೆ ಕೊಟ್ಟು ಬಂದಿದ್ರು. ಸೊ ಅಲ್ಲಿಂದ ಹೋಗಿ ಇಸ್ಕೊಂಡು ಬರಬೇಕು. ನಾಳೆ ಒಂದು ಫಂಕ್ಷನ್ ಇದೆ, ಹಾಗಾಗಿ ಲಾಸ್ಟ್ ಟೈಮ್ ಚಿಕ್ಕಪೇಟೆ ಶಾಪಿಂಗ್ ವ್ಲಾಗಲ್ಲಿ ತೋರಿಸಿದ್ನಲ್ಲ ನನ್ನ ಸ್ಯಾರಿ, ಅದನ್ನು ಸ್ಟಿಚ್ಚಿಗೆ ಕೊಡಬೇಕು. ಅದಕ್ಕೆ ನಾನು ಆಲ್ರೆಡಿ ಬ್ಲೌಸ್ನ ತೊಗೊಂಡು ಬಂದಿದ್ದೀನಿ. ಬಟ್ ಅದಕ್ಕೆ ಸ್ಲೀವ್ ಅಟ್ಯಾಚ್ ಮತ್ತು ಸ್ಯಾರಿಗೆ ಜಿಗ್ಜ್ಯಾಗ್ ಫಾಲ್ಸ್ ಹಾಕಿಸ್ಬೇಕು. ಅದಕ್ಕೆ ತೊಗೊಂಡೋಗಿ ಇವಾಗ ನಮ್ಮ ಟೈಲರಿಗೆ ಕೊಟ್ಬಿಟ್ಟು ಬರಬೇಕು. ನೆಕ್ಸ್ಟ್ ಮಂತ್ ಸೆಲೆಬ್ರೇಷನ್ ಅಂತ ಹೇಳ್ತಾ ಇದ್ನಲ್ಲ, ಈ ವಿಡಿಯೋನ ಎಂಡ್ವರೆಗೂ ನೋಡಿ. ನಾನು ಹೇಳ್ತೀನಿ ಯಾವ ಸೆಲೆಬ್ರೇಷನ್ನು ಏನು ಅಂತ. ಸೊ ಅವತ್ತಿಗೆ ಹಾಕೊಳ್ಳೋಕ್ಕೆ ಸ್ಯಾರಿನ ನಾನು ಆಲ್ರೆಡಿ ಶಾರ್ಟ್ ಲಿಸ್ಟ್ ಮಾಡಿಟ್ಟಿದ್ದೀನಿ. ಐ ವಿಲ್ ಶೋ ಯು ದಟ್ ಸ್ಯಾರಿ. ಸೊ ಇದು ಆ್ಯಕ್ಚುಲಿ ನನ್ನ ಸೀಮಂತದ ಸ್ಯಾರಿ. ಉಲ್ಟಾ ಫೋಲ್ಡ್ ಮಾಡಿಟ್ಟಿದ್ದೀನಿ ಬಿಕಾಸ್ ಪ್ಯೂರ್ ಜರಿ ಆಗಿರೋದ್ರಿಂದ ಅದು ಕಟ್ಟಾಗೋ ಚಾನ್ಸ್ ಇರುತ್ತೆ. ಸೊ ಇದು ತಗೊಂಡು 1 year ಆಯಿತು. ದಿಸ್ ಈಸ್ ಮೈ ಸೀಮಂತ ಸ್ಯಾರಿ. ಸೀಮಂತ ಸ್ಯಾರಿನೇ ರಿಪೀಟ್ ಮಾಡ್ತಾ ಇದ್ದೀನಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಇಲ್ಲ. ನಾನು ಸೀಮಂತ ಸ್ಯಾರಿನ ಉಟ್ಕೊಂಡೇ ಇಲ್ಲ ಬಿಕಾಸ್ ನನಗೆ ಸೀಮಂತ ಆಗಲೇ ಇಲ್ಲ. ಸೀಮಂತ ಯಾಕಾಗಿಲ್ಲ, ಏನಾಯಿತು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಕಂಪ್ಲೀಟ್ ಸ್ಟೋರಿನ ಹೇಳ್ತೀನಿ. ಸೊ ಈ ಸೀಮಂತ ಸ್ಯಾರಿನ ನಾನು ಆಲ್ರೆಡಿ ಸ್ಟಿಚ್ಚಿಗೆ ಕೊಟ್ಟಿದ್ದೆ. ನೀವು ನೋಡ್ತಾ ಇದ್ದಂಗೆ ಇದಕ್ಕೆ ಜಿಗ್ಜ್ಯಾಗು ಫಾಲ್ಸ್ ಮತ್ತು ಬೇಬಿ ಕುಚ್ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ರು. ಸೊ ಸ್ಯಾರಿ ಏನು ಇವಾಗ ನಾನು ತೊಗೊಂಡು ಹೋಗಲ್ಲ ಬಿಕಾಸ್ ಸ್ಯಾರಿ ಕಂಪ್ಲೀಟಾಗಿ ರೆಡಿ ಆಗಿದೆ. ಈ ಬ್ಲೌಸಿಗೆ ನಾನು ವರ್ಕ್ ಕೂಡ ಮಾಡಿಸಿದ್ದೆ. ಇದನ್ನು ಉಲ್ಟಾ ಫೋಲ್ಡ್ ಮಾಡಿಟ್ಟಿದ್ದೀನಿ. ಸೊ ಈ ಥರ ಪೂರ್ತಿ ವರ್ಕ್ ಮಾಡಿಸಿದ್ದೆ. ಅದನ್ನು ಯಾವಾಗ ಸೀಮಂತ ಕ್ಯಾನ್ಸಲ್ ಆಯಿತು, ನಾನು ಅದನ್ನು ರಿಟರ್ನ್ ತೊಗೊಂಡು ಬಂದು ಇಟ್ಕೊಂಡೆ. ಬಿಕಾಸ್ ಗೊತ್ತಿಲ್ಲ ನಾನು ವೆಯ್ಟ್ ಗೇನ್ ಆಗ್ತೀನೋ ವೆಯ್ಟ್ ಲಾಸ್ ಆಗ್ತೀನೋ ಅಂತ. ಸೊ ನನಗೆ ಇದು ಯೂಸ್ ಮಾಡೋ ಟೈಮಿಗೆ ಹೊಲಿಸ್ಕೊಳ್ಳೋಣ ಅಂತ ಹಾಗೆ ಇಟ್ಟಿದ್ದೆ. ಸೊ ಇಟ್ ಈಸ್ ಫೈನಲಿ ದ ಟೈಮ್. ಇದನ್ನು ನಾನು ಸ್ಟಿಚ್ಚಿಗೆ ಕೊಡ್ತಾ ಇದ್ದೀನಿ. ನನ್ನ ಸ್ಯಾರಿಗೆ ಮ್ಯಾಚಿಂಗ್ ಬ್ಲೌಸ್ ತೊಗೊಂಡು ಬಂತೆ ಅಂತ ಹೇಳಿದ್ನಲ್ಲ ಇದು. ಸೊ ನನ್ನ ಸ್ಯಾರಿ ಲೈಟ್ ವೈಲೆಟ್ ಇದೆ, ಇದೊಂದು ಶೇಡ್ ಎಕ್ಸ್ಟ್ರಾ ಇದೆ. ಸೊ ಐ ಥಿಂಕ್ ಇದು ಕರೆಕ್ಟ್ ಮ್ಯಾಚ್ ಆಗುತ್ತೆ ಅಂತ ನನಗೆ ಅನ್ನಿಸ್ತು, ಹಾಗಾಗಿ ತೊಗೊಂಡು ಬಂದೆ. ಉಟ್ಕೊಂಡ್ರೇ ಗೊತ್ತಾಗುತ್ತೆ ಇದು ಹೇಗೆ ಕಾಣುತ್ತೆ ಅಂತ. ಸ್ಯಾರಿ ಜೊತೆ ಬಂದಿರೋ ಬ್ಲೌಸ್ ಬಂದು ಓಪನ್ ಮಾಡಲ್ಲ. ಸೊ ಈ ಥರ ಬುಟ್ಟ ಇತ್ತು. ನನಗೆ ಅದು ಅಷ್ಟು ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ರೆಡಿಮೇಡ್ ಬ್ಲೌಸ್ನ ಈ ಥರ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಮಗಳು ಮಲಗಿದ್ದಾಳೆ. ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ಮುಗಿಸ್ತೀನಿ. ಈ ಗ್ಯಾಪಲ್ಲಿ ಲಾಸ್ಟ್ ವೀಕು ನಮ್ಮ ಫ್ರೆಂಡ್ಸ್ ಮನೆಗೆ ಬಂದಿದ್ರು. ಸೊ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ, ಹೋಗಿ ನೋಡ್ಕೊಬನ್ನಿ. ಇವತ್ತು ನಮ್ಮ ಮನೇಲಿ ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ. ಹಾಯ್ ಹಾಯ್ ಸರ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಐ ಹ್ಯಾವ್ ಮೈ ಒನ್ ಮೋರ್ ಫ್ರೆಂಡ್ ಹಿಯರ್, ಸಾರಿಕಾ. ಏನ್ ಮಾಡ್ತಾ ಇದ್ದೀರಾ ಇವತ್ತು ನಮ್ಮ ಕಿಚನಲ್ಲಿ ನೀವು? ಬದನೆಕಾಯಿ ಎಣ್ಗಾಯಿ. ಸೊ ನನ್ನ ಫ್ರೆಂಡ್ ಬಂದ್ಬಿಟ್ಟು ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪೀಸ್ ಮಾಡೋದ್ರಲ್ಲಿ ಎತ್ತಿದ ಕೈ. ಸೊ ಇವತ್ತು ಅವ್ರ ಕೈಯಾರೆ ನಮಗೋಸ್ಕರ ಎಣ್ಣೆ ಬದನೆಕಾಯಿ ಮಾಡ್ಕೊಡ್ತಾ ಇದ್ದಾರೆ. ಆ್ಯಂಡ್ ಎಸ್, ಬೇರೆ ಏನೇನು ರೆಸಿಪೀಸ್ ಗೊತ್ತಿಲ್ಲ. ಸೊ ಎಸ್, ಚಪಾತಿ ಒಂದು ಕಡೆ, ಸಾಂಬಾರಿಗೆ ಅತ್ತೆ ರೆಡಿ ಮಾಡ್ತಾ ಇದ್ದಾರೆ. ರೈಸ್, ಚಪಾತಿ, ಎಣ್ಣೆ ಬದನೆಕಾಯಿ ಇವತ್ತಿನ ಸ್ಪೆಷಲ್. ವಿನಾಯಕ್ ಮತ್ತೆ ನಮ್ಮ ಯಜಮಾನರದು 3 years ಆಫ್ ಫ್ರೆಂಡ್ಶಿಪ್. ಇವರಿಬ್ರು ಫಸ್ಟ್ ಕಲೀಗ್ಸ್ ಆಗಿದ್ರು, ಇವಾಗ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ. ಎಷ್ಟೋ ವರ್ಷ ಆದ್ಮೇಲೆ ಸಿಕ್ಕಿರೋರ್ ತರ ಫುಲ್ ಡೀಪ್ ಕಾನ್ವರ್ಸೇಷನ್ ಅಲ್ಲಿ ಮುಳುಗೋಗಿದ್ದಾರೆ. ಈ ಕಡೆ ನನ್ನ ಫ್ರೆಂಡ್ ಸಾರಿಕಾ ಅಂದ್ರೆ ವಿನಾಯಕ್ ಅವರ ವೈಫ್ ಎಣ್ಣೆ ಬದನೆಕಾಯಿ ಮಾಡ್ತಾ ಇದ್ದಾರೆ. ಸೊ ಇವಾಗ ಚಿರಸ್ವಿದು 11 months ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಓಕೆ, ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಟು ಚಿರು. ಹ್ಯಾಪಿ ಅಡ್ವಾನ್ಸ್ ಬರ್ತ್ಡೇ ಚಿರು. ಚಿಚಿ, ನಿಂಗೆ ಇಷ್ಟ ಆಯ್ತಾ? ಸೀದಾ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಹೋಗಿ ಪಕೋಡ ಮಾಡ್ತಾನೆ ಸರ್. ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ.
ಈ ಥರ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಾಗ ಮನೇಲಿ ಒಂದು ಹಬ್ಬದ ವಾತಾವರಣನೇ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ ಅಲ್ವಾ. ಅದರಲ್ಲೂ ಈ ಸಲ ನನ್ನ ಮಗಳು ಬೇರೆ ಜಾಯ್ನ್ ಆಗಿದ್ಲು. ಅವಳೆಲ್ಲರ ಜೊತೆ ಮಿಂಗಲ್ ಆಗಿ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು. ನೋಡಿ ಹೇಗೆ ಆಟ ಆಡ್ತಾ ಇದ್ದಾಳೆ ಅಂತ. ನೋಡ್ತಾ ನೋಡ್ತಾ ಟೈಮ್ ಆಗೇ ಹೋಯ್ತು, ಈವ್ನಿಂಗ್ ಆಯಿತು. ನಮ್ಮ ಯಜಮಾನ್ರು ಮತ್ತು ವಿನಾಯಕ್ ಇಬ್ರು ಕ್ರಿಕೆಟ್ ಪ್ರೇಮಿಗಳು. ಇಲ್ಲಿ ಕ್ರಿಕೆಟ್ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು. ಹಾಗೆ ಸಂಜೆಗೆ ಈರುಳ್ಳಿ ಪಕೋಡ ಮಾಡಿದ್ದೆ. ರಿವ್ಯೂ ನೋಡಿ ಹೇಗೆ ಕೊಟ್ಟಿದ್ದಾರೆ. ಒಂಚೂರು ಚೆನ್ನಾಗಿಲ್ಲ, ಉಪ್ಪು ಜಾಸ್ತಿ, ಖಾರ ಪುಡಿ ಉಯ್ದು ಬಿಟ್ಟವ್ರೆ. ಅಷ್ಟೇನು ಕೆಟ್ಟಾಗಿರ್ಲಿಲ್ಲ, ತಿನ್ನೋ ಹಾಗೆ ಇದ್ದಿದ್ದು. ಇವ್ರು ನೋಡಿ ಓವರಾಗಿ ಹೇಳಿದ್ದಾರೆ ಅಷ್ಟೇ ಇಲ್ಲಿ. ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಸಾರಿಕಾ ಮತ್ತು ನನ್ನ ಮಗಳು ನೋಡಿ ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ. ಇವರಿಬ್ರು ಆಟ ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು. ಹಾಗೆ ಇವತ್ತಿನ ಕ್ರಿಕೆಟ್ ಮ್ಯಾಚ್ ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು. ಅಗೇನ್ ಒನ್ ಮೋರ್ ಟೇಕ್. ಸರ್ ಎಷ್ಟು ಬಾಟ್ಲು ಸರ್? ಕಣ್ಣೆಲ್ಲ ಹಂಗೆ ಕಾಣಿಸ್ತಾ ಇರೋದು, ನಿದ್ದೆಗೇನೋ ಊಟದ ಮಹಿಮೆ. ಇವರಿಬ್ರಿಗೂ ಹೊಟ್ಟೆ ಇದೆ, ಅಂದ್ರೂ ನೋಡಿ ಒಬ್ರು ಹೊಟ್ಟೆ ಒಬ್ರು ಹೆಂಗೆ ಮುಚ್ಕೊತಾ ಇದ್ದಾರೆ ಅಂತ. ಫ್ರೆಂಡ್ಸು ಮನೆಗೆ ಬರ್ತೀವಿ ಅಂತ ಹೇಳಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ, ಹಾಗೆ ಅವ್ರು ಹೋಗ್ಬೇಕಾದ್ರೆ ಅಷ್ಟೇ ಬೇಜಾರಾಗ್ತಾ ಇರುತ್ತೆ ಅಲ್ವಾ. ಬಾಯ್ ಬಾಯ್. ನೋಡ್ಕೊಬಂದ್ರಾ? ಈ ಎಡಿಟಿಂಗ್ ಕೆಲಸ ಎಲ್ಲ ನನ್ನ ಕೈಲಾಗಲ್ಲ, ನಿದ್ದೆ ಬಂದ್ಬಿಡುತ್ತೆ. ನೀವು ಹೋಗಿ ನೋಡ್ಕೊಂಬರೋ ಅಷ್ಟೊತ್ತಿಗೆ ನಂದೊಂದು ನಿದ್ದೆನೇ ಆಗೋಯ್ತು. ಯೂಶ್ವಲಿ ಮಧ್ಯಾಹ್ನ ಹೊತ್ತು ಮಲಗಲ್ಲ, ಬಟ್ ಇವತ್ತು ನಿದ್ದೆ ಬಂದ್ಬಿಟ್ಟಿತ್ತು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು. ಇಷ್ಟ ಆಗಿದ್ರೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್. ಹಾಂ, ಅಯ್ಯೋ ಹೇಳೋದೇ ಮರ್ತೋದೆ. ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಏನು ಸೆಲೆಬ್ರೇಷನ್ ಅಂತ. ಆ್ಯಕ್ಚುಲಿ ನೆಕ್ಸ್ಟ್ ಮಂತ್ ಮಾರ್ಚ್ 2 ನನ್ನ ಮಗಳು ಬರ್ತ್ಡೇ ಇದೆ, ಫಸ್ಟ್ ಇಯರ್ ಬರ್ಡೇ. ಬಟ್ ಅದು ಮಂಡೇ ಬಿದ್ದಿದ್ದ ಕಾರಣ ನಾವು ಅಂದ್ಕೊಂಡು ಸಂಡೇ ಸೆಲೆಬ್ರೇಟ್ ಮಾಡೋಣ, ಬಿಕಾಸ್ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ. ಅಂದರೆ ಮಾರ್ಚ್ 8 ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ನಾವು ಪಾರ್ಟಿ ಹಾಲ್ ಬುಕ್ ಮಾಡೋದ್ರಲ್ಲಿ ಎಡೋಗ್ಬಿಟ್ಟು ನಮಗೆ ಡೇಟ್ ಸಿಕ್ಕಲಿಲ್ಲ. ಬೇಗ ಬುಕ್ ಮಾಡಬೇಕಿತ್ತು, ಬಿಕಾಸ್ ದಿಸ್ ಇಸ್ ಅ ಸೀಸನ್ ಆಫ್ ಮ್ಯಾರೇಜ್ ಅಲ್ವಾ. ನನಗೆ ಸಿಕ್ಕಿದ್ದೆ ಮಾರ್ಚ್ 22. ಸೊ ಮಾರ್ಚ್ 22 ಬುಕ್ ಮಾಡ್ಕೊಂಡಿದ್ದೀವಿ. ಅದೇ ಹಾಲ್ ಯಾಕೆ ಬುಕ್ ಮಾಡಿಕೊಂಡೆ ಅಂತ ಗೊತ್ತಾ? ಬಿಕಾಸ್ ಆ ಹಾಲಲ್ಲೇ ನನ್ನ ಸೀಮಂತ ಮಾಡಬೇಕು ಅಂತ ಅಡ್ವಾನ್ಸ್ ಮಾಡಿ ಬಂದಿದ್ದು ನಾವು. ಈಗ ಅನಿಸ್ತಿರ್ಬೋದು ನಿಮಗೆ, ಅಷ್ಟು ಹಾಲೆಲ್ಲ ಬುಕ್ ಮಾಡಿ ಸೀರೆ ಎಲ್ಲ ತೊಗೊಂಡು ಯಾಕಾಗಿಲ್ಲ ಅಂತ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅಪ್ಡೇಟ್ ಮಾಡ್ತೀನಿ ಏನಾಯಿತು ಅಂತ. ನನ್ನ ನೆಕ್ಸ್ಟ್ ವಿಡಿಯೋಗೆ ಪ್ಲೀಸ್ ಕಾಯ್ತಾ ಇರಿ. ಸೊ ಅಲ್ಲಿವರೆಗೂ ಪ್ಲೀಸ್ ಸ್ಟೇ ಟ್ಯೂನ್ಡ್ ಆನ್ ಮೈ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ. ಬಾಯ್.